ಗಜಬೋ ಮಜ ಭಾರತ. ಯಾರಿಗೊಂದು ಗೋಣಿಲ್ ಚಿಲ್ಲರೆ ಹಾಕೊಂಡ್ ಬಂದಿದ್ಯಾ? ಕಾಯ್ ಕಾಯ್ ಕೈನಾ ರಾಮ ಗೋಣಿ ಚಿಲ್ಲರೆ ಹಾಕೊಂಡ್ ಬಂದಿದ್ದಾನೆ. ಎಷ್ಟಿದೆ ಅದರಲ್ಲಿ ಕೈ? ಒಂದು ಕೈನಾ? ಬೆರಳು ತುಂಬಾ ಇರ್ಬೇಕಲ್ಲ? ಮತ್ತೆ ಇಷ್ಟೊಂದು ಇದೆ ಅಂತಂದ್ರೆ ಬೆರಳು ಎಷ್ಟಿರ್ಬೇಕು ಒಂದು ಕೈ? ಕಟ್ ನೋಡಿ. ನನ್ ಕೈ ಅಂದ್ರೆ ಕೈ ಅನ್ಕೊಂಡೆ ನಾನು. ಬಾಳೆಕಾಯಿ ಇಟ್ಕೊಂಡು ಎಷ್ಟು ಕೊಡ್ತೀರಾ? ಹಾ ಒಂದೇ ಮಾತು, 300ಗಿಂತ ಜಾಸ್ತಿ ಕೊಡಲ್ಲ. ಹಾ ಇದೇ ಮಾತು. ಇಲ್ಲಾಂದ್ರೆ ವಾಪಸ್ ತಗೊಂಡು ಹೋಗು. ಎಷ್ಟೇ? 300 ಕೊಡ್ತೀನಿ ಅಷ್ಟೇ. ಸರಿ ಹಾ ಸರಿ. ಹಾ ಹಂಗ ಮತ್ತೆ ರೇಟ್ ಅಂದ್ರೆ ನೀನು ಎಷ್ಟೇ ಕೊಡೋದ್ರಲ್ಲಿದ್ದೆ? 1,000 100 ರೂಪಾಯಿ. 100 ರೂಪಾಯಿಗೆ? ಅದಕ್ಕೆ ಮುಂದೊಂದು ಮಾತಿದೆ, ಅಪಘಾತಕ್ಕೆ ಅವಸರವೇ ಕಾರಣ ಅಂತ. ಸ್ವಲ್ಪ ದೇಶಭಕ್ತಿ ಅನ್ನೋದು ಸ್ವಲ್ಪನಾದ್ರೂ ಬೇಕು. ಸುಮ್ಮನೆ ಇರ್ತೀರಾ? 200 ರೂಪಾಯಿ ಲಾಸ್ ಅಲ್ಲಿದ್ದೇನೆ. ಮಿಲಿಟರಿ ಮಾಮ ನಮಸ್ತೆ. ನೀವಿನ್ನು ಸಾಯ್ಲಿಲ್ವಾ? ಮಿಲಿಟರಿ ಅವ್ರಿಗೂ ಸ್ವಲ್ಪ ಮರ್ಯಾದೆ ಕೊಡು ವಯಸ್ಸಾದವರಿಗೆ. ಇವ್ರಿಗೆ ಎದ್ರು ಪುಕ್ಲ ಹೇಗೆ ಮಿಲಿಟರಿಗೆ ಸೆಲೆಕ್ಟ್ ಆಗಿದ್ರು ಗೊತ್ತಿಲ್ಲ. ಹೇಗೆ? ಎದ್ರು ಪುಕ್ಲ. ಮೊನ್ನೆ ನಾನು ರೋಡಲ್ಲಿ ಹೋಗ್ತಾ ಇದ್ದೆ, ನನ್ನ ಮುಂದ್ಗಡೆ ಇವ್ರು ಹೋಗ್ತಿದ್ರು. ನಾನು ಸುಮ್ಮನೆ ಆಟೋ ಕರೆದದು. ರೋಡಲ್ಲಿ ಇವ್ರಿಲ್ಲ, ಮತ್ತೆ ಆಟೋದಲ್ಲಿ ಪಕ್ಕದ ಚರಂಡಿಯಲ್ಲಿ. ಬೇಕಾದೆ ಈಗೊಂದು ಸೌಂಡ್ ಮಾಡುವ. ಬೇಡ ಇಲ್ಲ, ವಯಸ್ಸಾದವ್ರಿ ಸುಮ್ಮನೆ ಆ ಥರ ತಮಾಷೆ ಮಾಡಬಾರ್ದು. ಹೇಳಿಲ್ವಾ ಇನ್ನೊಂದ್ಸಲ. ಹಾಗೆ ಅದ್ರಲ್ಲ ಅವರು ಯಾಕೆ ಸ್ವಲ್ಪ ಮಿಲಿಟರಿಯಲ್ಲಿ ಇದ್ದವರಲ್ಲ. ಕ್ಯಾಂಟೀನ್ ಯಾರು ಹೇಳಿದ್ರು? ಹಾಲು ಒಂದು ಕೊಡು. ಚಾದು ಬರ್ಕೋ ಆಯ್ತಾ? ಯಾವ್ದು ಬರ್ಕೋಬೇಕಾ? ಬೇಡ ಆಯ್ತಲ್ಲ, ಯಾವಾಗ್ಲೂ ದುಡ್ಡು ಕೊಟ್ಟು ಹೋಗ್ತಾ ಇದ್ರಿ, ಇವತ್ತು ಬರ್ಕೋ. ನಂದುವರೆಗೆ ಬರೀತೀರ? ನಂದೆಲ್ಲ ಬರ್ಕೋ ಅಂತಲೇ ಆಯ್ತು. ನಾನು ಬರೀ ಕೆರ್ಕೊಳ್ಳೋದೇ ಆಯ್ತಿಲ್ಲಿ ಕರ್ಮನಿಂದ. ಅಲ್ಲ, ಅಪ್ಪನ ಫೋನ್ ಬಂದಿತ್ತು ಇವತ್ತು ಬೆಳಗ್ಗೆನೆ. ಏನಂತ? ಯಾರು ಹೊಡೆದಿದ್ಯಾ ನಿನ್ನೆ ರಾತ್ರಿ? ನಿನ್ನೆ ರಾತ್ರಿ ಹಾ ಅಪ್ಪನಿಗೆ ಹೊಡೆದು ಬಂದಿದ್ದ. ಅದಕ್ಕೆ ಸ್ವಲ್ಪ ಟ್ರ್ಯಾಜಿಡಿ ಇತ್ತು ಅವ್ರ ಟೋನಲ್ಲಿ. ನನಗೆ ಕೋಪ ನೆತ್ತಿಗಿರಿದ್ರೆ ಕಂಟ್ರೋಲ್ ಆಗೋದಿಲ್ಲ. ಕಂಟ್ರೋಲ್ ಮಾಡ್ಬೇಕು, ನಾವು ಸಿಟ್ಟು ಬರೋದು ಸಹಜ, ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು. ಅದು ಕಂಟ್ರೋಲ್ ಆಗೋದಿಲ್ಲಲ್ಲ. ಕಂಟ್ರೋಲ್ ಮಾಡ್ಕೋಬೇಕು. ನೋಡು, ನಿನಗೆ ಒಂದ್ ವೇಳೆ ಸಿಟ್ಟು ಬಂದ್ರೆ, ಆ ರೋಷ ಏನಾದ್ರು ಬಂದ್ರೆ ಕೌಂಟ್ ಮಾಡ್ಬೇಕು. 1ರಿಂದ 100 ತನಕ ಕೌಂಟ್ ಮಾಡಂತೆ, ಕಂಟ್ರೋಲ್ ಆಗುತ್ತೆ. ಹೌದಾ? ಹಾ ಓಕೆ. ಈಗ ನೋಡು, ಈಗ ಸಿಟ್ಟು ಬಂತು ಅಂತ ಅನ್ಕೋ, ಕೌಂಟ್ ಮಾಡು. ಸಿಟ್ಟು ಬರ್ಲಿಲ್ಲಲ್ಲ? ಬಂತು ಅಂತ ಅನ್ಕೊಳ್ಳೋ. ಇಲ್ಲ ಬರ್ಲಿಲ್ಲಲ್ಲ. ನೀನು ಸಿಟ್ಟು ಬಂತು ಅಂತ ಈಗ ಬಂತು. 1 2 3 4 5 6 7 8 9 10 11 12 13 ಯಾವಲ್ಲವ ಹೊಡೆದ ಮೇಲೆ ಕೌಂಟ್ ಮಾಡೋದೇನ? ಮೊದ್ಲು ಕೌಂಟ್ ಮಾಡ್ಬೇಕು. ನಿನಗೆ ಹೇಳ್ತಾ ಇದ್ದೀನಿ, ನನಗೆ ಹುಚ್ಚು. ನಂಗೆ ಗೊತ್ತ ಕರ್ಮನಿಂದ. ಅವ್ರ ಪರಿಚಯ ಉಂಟಾ? ಯಾರ್ದು? ಸೀರಿಯಲ್ ಎಲ್ಲ ಡೈರೆಕ್ಟ್ ಮಾಡ್ತಾರೆ ಅಂತ ಹೇಳ್ತಿರೋದು. ಹೌದಾ? ಈಗ ಮೂವಿ ಮಾಡ್ತಿದಾರಂತೆ. ಈಗ ನೀನ್ ಹೇಳಿದ್ಯಲ್ಲ, ನಂಗೇನ್ ಕೆಲ್ಸ ಇಲ್ಲ ಅಂತ. ಇನ್ಮೇಲೆ ರೌಡಿಸಂ ಬಿಡೋದು, ಫಿಲ್ಮಿಗೆ ಡೈರೆಕ್ಟ್, ಮತ್ತೆ ನಾನು ಆಕ್ಟರ್. ನಮಸ್ತೆ. ನಮಸ್ತೆ. ಚಾ ಕುಡಿತೀರಾ? ಪರವಾಗಿಲ್ಲ, ಕುಡ್ದು ಬಂದೆ ಈಗ, ಪರವಾಗಿಲ್ಲ. ಸರ್, ನಮ್ ದೊಡ್ಡ ಫ್ಯಾನ್ ಸರ್ ನಿಮ್ದು. ನಿಮ್ದು ಫ್ಯಾನ್ ನಾನು. ಹೌದಾ? ನಾನು ಸೀರಿಯಲ್ ಅಲ್ಲ ಸರ್, ಬೆಳಿಗ್ಗಿಂದ ಸಂಜೆ ತನಕ ನಿಮ್ ಸೀರಿಯಲ್ ಇದ್ರೆ ಟಿವಿ ಮುಂದೆನೆ. ಓಕೆ ಫೈನ್. ಎಲ್ಲಿ ಬೆಳಗಿನ ಸಂಜೆ ತನಕ ಇಲ್ಲೇ ಇರ್ತಿ? ಗೊತ್ತಿಲ್ಲ ಪರವಾಗಿಲ್ಲ ಸರ್. ನೀವೊಂದು ಮೂವಿ ಮಾಡ್ತಿದ್ದೀರಾ? ಹೌದು, ನಾನು ಆಕ್ಚುಲಿ ಒಂದು ಮೂವಿ ಮಾಡ್ತಾ ಇದ್ದೇನೆ, ಕನ್ನಡ ಮೂವಿ, ಹೊಸತ್ತು. ಆಕ್ಚುಲಿ ಅದು ಪಕ್ಕಾ ನ್ಯಾಚುರಲ್ ಸಿನಿಮಾ. ಮತ್ತೆ ಹೇಗಿರುತ್ತೆ ಅಂದ್ರೆ, ನಮ್ಮ ದೇಶ ಪ್ರೇಮದ ಒಂದು ಕತೆ. ಹಾಗೆ ಅದಕ್ಕೆ ಆಡಿಷನ್ ಇಟ್ಟಿದ್ದೆ. ಆಕ್ಚುಲಿ ಯಾರು ಸೆಲೆಕ್ಟ್ ಆಗಿಲ್ಲ. ಅದಕ್ಕೆ ನಾನು ಆಡಿಷನ್ ಮಾಡ್ತಾ ಇದ್ದೇನೆ. ಈಗ ಮನೆಗೆಲ್ಲ ಹೋಗಿ ಮಾಡೋದು ಸಮಥಿಂಗ್ ಡಿಫ್ರೆಂಟ್. ಯಾಕಂದ್ರೆ ಕ್ಯಾರೆಕ್ಟರ್ ಹಾಕಿದೆ, 2 ಕ್ಯಾರೆಕ್ಟರ್ ಬೇಕು ನನಗೆ, ಸಮಥಿಂಗ್ ಡಿಫ್ರೆಂಟ್. ಸರ್ ನಾನೆಲ್ಲ ಈ ನಾಟಕದಲ್ಲೇ ಮಾಡಿದ್ದೀನಿ ಸರ್. ನಾಟಕದಲ್ಲೆಲ್ಲ ಹೀರೋ ಎಲ್ಲ ಮಾಡಿದ್ದೀನಿ ಸರ್. ಹೌದಾ? ಸರ್. ಯಾವ ನಾಟಕ? ರೀಸೆಂಟ್ಲಿ ಬಸ್ ಕಂಡಕ್ಟರ್. ಅದರಲ್ಲಿ ಕಂಡಕ್ಟರ್ ನಾನೇ ಸರ್. ಸರ್ ಅದ್ರಲ್ಲಿ ನಾನು ಬಸ್ ಮಾಡಿದ್ದೇನೆ. ಇದು ಹೇಳು ಯಾವ್ದಾರು. ನಾನು ಮಾಡಿದ್ದೇನೆ ಅದರಲ್ಲಿ, ಬಸ್ಸಲ್ಲಿ ನಾನಿದ್ದೆ ಸರ್. ಇನ್ನೊಂದು ಮಾಡಿದ್ದೀನಿ ಸರ್ ನಾಟಕ. ಇನ್ನೊಂದು ನಾಟಕ ಸರ್, ಮುದುಕನ ಮದುವೆ. ಕೇಳಿದ್ದೇನೆ. ಹೀರೋ ನಾನೇ ಸರ್. ಅದ್ರಲ್ಲಿ ಮದುವೆ ನನಗೆ ಮುದುಕವ. ಓಕೆ, ನಾನೀಗ ಕಾನ್ಸೆಪ್ಟ್ ಹೇಳ್ತೀನಿ. ಇಬ್ರು ಫ್ರೆಂಡ್ಸ್ ಗಳ ಕತೆ. ಇಬ್ರು ಫ್ರೆಂಡ್ಸ್. ನಾವಿಬ್ರು ಫ್ರೆಂಡ್ಸ್. ಯಾರು ಫ್ರೆಂಡ್ಸ್ ಅಲ್ಲಿ? ಫ್ರೆಂಡ್ಸ್
ಅಲ್ಲಿ ತಿಂದಿದ್ದು ಸಂಜೆ ಕೊಟ್ಟು ಹೋಗು ಕರ್ಮ ನೀನು. ಹೌದು ನಾವು ಫ್ರೆಂಡ್ಸು. ಹೌದಾ friends. ಈ ಕತೆ ಹೇಗಿದೆ ಅಂದ್ರೆ ಒಂದು ಹಳ್ಳಿ ಸಿನಿಮಾ ಇದು ಮತ್ತೆ ದೇಶ ಪ್ರೇಮದ್ದು. ದೇಶ ಪ್ರೇಮ. ಹಳ್ಳಿಯಲ್ಲಿ ಒಬ್ಬ ಹುಡುಗ ಇರ್ತಾನೆ, ಅವನಿಗೆ ಒಂದು ಟೀ ಸ್ಟಾಲ್ ಇರುತ್ತೆ. ಟೀ ಸ್ಟಾಲ್ ಇರುತ್ತೆ. ಅದು ನನಗಿದೆ ಇವರಿಗೆ ಇದರೊಂದೇ ನೈಸ್ ಅವ್ರದ್ದು ಸೇಮ್ ಹಾಗೆ ಒಂದೇ. ಒಂದು ಟೀ ಸ್ಟಾಲ್ ಇರುತ್ತೆ. ಇನ್ನೊಬ್ಬ ಇರ್ತಾನೆ, ಅವ್ರ ಗೆಳೆಯ ಇರ್ತಾನೆ ಫ್ರೆಂಡ್, ಅವನು ಪಕ್ಕಾ ಪುರ್ಕಿ ಅವ, ಕೆಲಸ ಇಲ್ಲ ಅವನಿಗೆ. ಕೆಲಸ ಇಲ್ಲ, ಪೆಟ್ಟೆಲ್ಲ ಮಾಡ್ಕೊಂಡ್ ಬರೋದು ಅದೇ. ಅವನೇ ನಿನ್ನೆ ಅಪ್ಪನಿಗೆ ಹೊಡೆದು ಬಂದಿದ್ದಾನೆ. ದೊಡ್ಡರವ್ರಿಗೆ. ಓಕೆ, ಕತೆ ಕೇಳಿ. ಈ ಇಬ್ರಲ್ಲಿ ಒಬ್ರಿಗೆ ಒಂದು ಗಲ್ಫಿಗೆ ಹೋಗೋ ಚಾನ್ಸ್ ಸಿಗುತ್ತೆ. ಐ ಮೀನ್ ಹೊರಗೆ ದೇಶಕ್ಕೆ, ಗಲ್ಫ್ಗೆ. ಗಲ್ಫಿಗೆ. ಯಾವುದು? ಅವನ ಹತ್ರ ದುಡ್ಡಿಲ್ಲ, ಪಾಸ್ಪೋರ್ಟ್ ಆಗಿಲ್ಲ ಅವನಿಗೆ. ನಾನು ಹೋಗ್ತೀನಿ. ವೇಟ್ ಒನ್ ಸೆಕೆಂಡ್. ಬೇಡ, 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 ಅವ ಹೊಡಿತಾನೆ ಓಕೆ, ಅವ. ನೀವು ಬೇಡ ಗಲ್ಫಿಗೆ ನೀವು ಹೋಗಿ. ಹಾ, ಗಲ್ಫ್ ನಾನು ಹೋಗ್ತೀನಿ. ನೀವು ಬೇಡ, ನೀವು ಗಲ್ಫಿಗೆ ಹೋಗಿ. ನಾನು ಗಲ್ಫ್ಗೆ. ನೀವೆಲ್ಲಿದ್ದೀರಿ ಈಗ? ನಾನು ಗಲ್ಫಲ್ಲಿ. ಓಕೆ, ಇವ್ರು ಗಲ್ಫಲ್ಲಿ ಇದ್ದಾರೆ. ಗಲ್ಫಲ್ಲಿ. ಓಕೆ, ಗೊತ್ತಾಯ್ತಲ್ಲ ನಿಮಗೆ, ಇವ್ರು ಗಲ್ಫಲ್ಲಿ ಇದ್ದಾರೆ ಈಗ. ಹಾಗೆ ಇವ್ರಿಗೆ ಕೆಲಸ ಇಲ್ಲ, ಇವ್ರಿಗೆ ಕೆಲಸ ಇಲ್ಲ. ಅವನ ಕೆಲಸ ಇಲ್ಲ. ನೀನು ಆ ಕ್ಯಾಂಟೀನ್ ನೋಡ್ಕೊಳ್ಳೋ ಇದ್ರು ನೋಡ್ಕೊ, ನಾನು ಬಿಟ್ಟೆ. ಓ, ನೀನ್ ತಗೋ. ಓಕೆ, ನಾ ಕತೆ ಇಲ್ಲ. ಕತೆ ಹೇಳಿ. ಇವ್ರು ಊರಲ್ಲಿ ಇರ್ತಾರೆ, ತುಂಬಾ ಕೆಲಸ ಟ್ರೈ ಮಾಡ್ತಾರೆ, ಕೆಲಸ ಸಿಗಲ್ಲ. ಮತ್ತೆ ಗಾರೆ ಕೆಲಸಕ್ಕೆ ಹೋಗ್ತಾರೆ, ಗಾರೆ ಕೆಲ್ಸ. ಬಿಸಿಲಲ್ಲಿ ಒಣಗ್ತಾ ಇರ್ತಾರೆ ಅವರು. ಗಾರೆ ಕೆಲಸದಲ್ಲಿ ಬಿಸಿಲಲ್ಲಿ ಒಣಗ್ತಾ ಇರ್ತೀರಿ ನೀವು. ಬಿಸಿಲಲ್ಲಿ ಏನಾಯ್ತು? ಏನಾಯ್ತು? ಚಳಿ ಚಳಿ ಗಲ್ಫಲ್ಲಿ AC ರೂಮ್ ಒಳಗೆ ಇದ್ದೀನಿ. ಓಕೆ ಓಕೆ, ನೀವು ಗಲ್ಫಲ್ಲಿ ಇದ್ದೀರಾ? ಗಲ್ಫಲ್ಲಿ. ಓಕೆ, ನೀವು ಗಲ್ಫಲ್ಲಿ ಇದ್ದೀರಿ ಈಗ. ನೀವು ಗಲ್ಫಲ್ಲಿ ಇದ್ದೀರಿ. ಇವ್ರು ನೀವು ತುಂಬಾ ಕೆಲಸ ಟ್ರೈ ಮಾಡ್ತೀರಿ, ಕೆಲಸ ಸಿಗಲ್ಲ. ಇವ್ರು ಗಲ್ಫಲ್ಲಿ ಇರ್ತಾರೆ. ಒಂದು ದಿವಸ ಏನಾಗ್ತದೆ, ಮನೆಯಲ್ಲಿ ಕೂತ್ಕೊಳ್ತೀರಿ, ಕೆಲಸನೇ ಬೇಡ ಅಂತೇಳಿ. ಆಗ ನಿಮ್ಮ ಪಕ್ಕದ ಮನೆಗೆ ಮುಂದೆ ಎದುರುಗಡೆ ಮನೆಗೆ ಯಾರು ಬರ್ತಾರೆ ಗೊತ್ತಾ? ಒಂದು ಫ್ಯಾಮಿಲಿ ಬರ್ತಾರೆ ಬಾಡಿಗೆಗೆ. ಅದರಲ್ಲಿ ಒಂದು 70-75 ಇಯರ್ಸ್ ಒಂದು ಅಜ್ಜಿ, ಅಜ್ಜಿ 70-75 ಅಜ್ಜಿ. ಅವ್ರ ಜೊತೆ ಅವರ ಗಂಡ ಇದ್ದಾರೆ, ಒಂದು 80. ನಾನು ಗಲ್ಫಲ್ಲಿ. ನಾನು ನೀವು ಗಲ್ಫಲ್ಲಿ ಬಿಸಿ ಇರ್ತೀನಿ, ಬೇಕಾದ್ರೆ ಕರೀರಿ, ನಾನು ಬಿಸಿ ಇರ್ತೀನಿ ಸ್ವಲ್ಪ. ಅವ್ರ ಜೊತೆ ಅವ್ರ ಗಂಡ ಇರ್ತಾರೆ, ಒಂದು ಮುದುಕ 85 ವರ್ಷದ್ದು. ಪ್ಲಸ್ ಅವರದ್ದು ಒಂದು ಮೊಮ್ಮಗಿಗೆ ಒಂದು ಎಷ್ಟು ವರ್ಷ ಅಂತ ಹೇಳಿದ್ರೆ 4-5 ಅಲ್ಲ 4-5 ಅಲ್ಲ, ಅವರಿಗೆ ಸಾಧಾರಣ ಒಂದು 18-90 ಬಿಟ್ವೀನ್ ದ್ಯಾಟ್. 18-19 ಒಳಗೆ. 18-19 ಹುಡುಗ. ಹುಡುಗಲ್ಲ, ಹುಡುಗಿ. ಅವಳು ಎಷ್ಟು ಸುಂದರ ಅಂದ್ರೆ ಚಂದ್ರದ ಬೊಂಬೆ, ಅಷ್ಟು ಸುಂದರವಾಗಿದ್ದಾಳೆ ಆ ಟೈಮಲ್ಲಿ. ನೀವು ಆ ಟೈಮಲ್ಲಿ ನಾನು ಗಲ್ಫಿಂದ ಬರುದು. ನಾನು ಬರ್ತೇನೆ. ನೀವು ಬರ್ಲಿಕ್ಕಿಲ್ಲ. ಹೇಳ್ತೀನಿ ಯಾವಾಗ ಬರ್ಬೇಕು ಅಂತ. ಸೊ ಹುಡುಗಿ ಹತ್ರ ನೀವು ಕ್ಲೋಸ್ ಆಗ್ತೀರಿ, ನಿಮ್ದು ಅಲ್ಲಿ ಫ್ರೆಂಡ್ಶಿಪ್ ಆಗುತ್ತೆ. ಆ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗಿ ಎಲ್ಲಿಯಾಗ ಸ್ನೇಹವಾಗಿ ಪ್ರೀತಿಗೆ ತಿರುಗುತ್ತೆ. ಆಮೇಲೆ ಗೊತ್ತಲ್ಲ, ಪ್ರೀತಿ ಆದ್ಮೇಲೆ ಏನಂತ ಪಾರ್ಕ್, ರೆಸಾರ್ಟ್, ಮಾಲ್, ಅದು ಇದು ಶಾಪಿಂಗ್ ಅದ ತಿರುಗ್ತಾ ಇರ್ತೀರಿ ನೀವು. ನಾನು ಬಂದೆ ಅವಾಗ. ಅಲ್ಲಿ ವ್ಯಾಪಾರ ಇಲ್ಲ. ವ್ಯಾಪಾರ ಅದಕ್ಕೆ ನಿನ್ ಕೆಲಸ ಇಲ್ವಾ ಅಲ್ಲಿ? ಕೆಲಸ ಇಲ್ಲ. ಇವತ್ತು ರಜೆ. ಇವತ್ತೆಂತ ರಜೆ? ಶುಕ್ರವಾರ ರಜೆ. ಆಗಲ್ಲ, ಬರ್ಲಿಕ್ಕಿಲ್ಲ. ನಾನು ಹೇಳ್ತೀನಿ ಯಾವಾಗ ಬರ್ಬೇಕು, ನೀವು ಹೋಗಿ ಈಗ. ಫೈನಲಿ ಏನಾಗುತ್ತೆ ಅಂದ್ರೆ, ಇವಳಿಗೊಂದು ಅಣ್ಣ ಇರ್ತಾನೆ, ಅವನು ಗಲ್ಫಲ್ಲಿ ಇದ್ದಾನೆ. ಅವನು ಊರಿಗೆ ಬರ್ತಾನೆ. ಊರಿಗೆ ಬಂದ್ಮೇಲೆ ನಿಮ್ಮ ವಿಷಯ ಅವನಿಗೆ ಗೊತ್ತಾಗುತ್ತೆ. ಅವ ಏನ್ ಮಾಡ್ತಾನೆ? ಒಂದ್ಸಲ ನಿಮ್ಮನ್ನು ಹಿಡ್ಕೊಂಡು ಸಾರಿ ಬಡಿತಾನೆ. ಹಿಂಗೆ ಆಗುತ್ತೆ ನಿಮ್ಗೆ. ಅಲ್ಲ, ಇದು ನಾನು ಬರ್ತೇನೆ. ನಾನು ಬರುದಾ? ನನಗೆ ಇಲ್ಲಿ ಬಿಸಿ ಆಗುದಿಲ್ಲ. ಇಲ್ಲಿ ಬಿಸಿ ಆಗ್ತಾ ಇದೆ, ಒಯ್ಗೆ ಎಲ್ಲ. ನೀನ್ ಆಗ ಚಳಿ ಅಂತ ಹೇಳಿದಲ್ಲ. ಚಳಿ. ನಾನು ಆಗ ರೂಮಿ ಒಳಗಿದ್ದೆ, ಈಗ ಹೊರಗಿದ್ದೇನೆ. ಸಾಧಿಸ್ಬಿಟ್ಟೆ. ಇಡೀ ಜಗತ್ತಲ್ಲಿ ಯಾವ ಗಂಡನು ಮಾಡ್ದಾರ ಸಾಧನೆನ ನಾನ್ ಮಾಡಿದೆ. ಏನಪ್ಪಾ ಅದು ಅನ್ಕೊಂಡ್ರ? ಪ್ರೈಮ್ ಟೈಮ್ ಅಲ್ಲಿ ಎಂಟಿ ಕೈಯಿಂದ ರಿಮೋಟ್ ಕಿತ್ಕೊಂಡ್ಬಿಟ್ಟೆ. ಎಲ್ರು ಹೇಳ್ತಾರೆ ಮದ್ವೆ ಆದ್ಮೇಲೆ ಚಾನಲ್ ಚೇಂಜ್ ಮಾಡೋದೇ ಕಷ್ಟ, ಇನ್ ಸೊಸೈಟಿ ಏನ್ ಚೇಂಜ್ ಮಾಡ್ತೀಯಾ ಅಂತ. ಇವಾಗ ನಾನು ಒಂಥರ ಅಚೀವರ್. ಬಾರೆ ಬೇಗ ತಾಳ್ರಿ, ತಗೊಳ್ಳಿ, ಕುಡೀರಿ ಟೀನಾ. ಅಯ್ಯೋ ಅಯ್ಯೋ ಏನಿನ್ನಲೇ. ಸರಿ ಹಾ, ಅಷ್ಟು ಭಯ ಇರ್ಲಿ. ಏನ ನೀನು ರಿಮೋಟ್ ತಗೊಂಡ ಅಂತ ಟೀಯಲ್ಲಿ ಮಂತ್ರಿಸಿ ತಾಯ್ತ ಹಾಕೊಂಡ್ ಬಂದಿದ್ಯಾ? ಕರ್ಮ, ಇದು ತಾಯ್ತ ಅಲ್ಲ ರೀ, ಟೀ ಬ್ಯಾಗ್. ಅಮ್ಮಣ್ಣಿ, ನನಗೆ ಮಕ್ಕರ್ ಮಾಡ್ತೀಯಾ? ನಾನು ಟೀ ಕುಡಿದು ಲೋಡ್ದಲ್ಲಮ್ಮ, ಬ್ಯಾಗಲ್ಲ. ಕರ್ಮ, ಮಲ್ಗೋ ಟೈಮಲ್ಲಿ ಟೀ ಯಾಕೆ ಅಂತ ಪಡ್ಕೊಂಡೆ. ಕೇಳಿದ್ರೆ ನನ್ನ ಮಾತು ಈಗ ಅನುಭವಿಸ್ಬೇಕು ನಾನು. ಬಿಟ್ಕೊಳ್ರಿ. ಸರಿ. ಲೈಟ್ ಯಾಕೆ ಆನ್ ಮಾಡ್ದೆ ರೀ? ನಾನಲ್ಲ ರೀ ಮಗ, ನಾನ್ ಕಣಪ್ಪ ಲೈಟ್ ಆನ್ ಮಾಡಿದ್ದು. ಓ ನೀನಾ? ಅಪ್ಪ, ಏನಪ್ಪ
ಮಾಡ್ಬೇಕು, ಯಾವಾಗ ಲೈಟ್ ಆಫ್ ಮಾಡ್ಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಂಗೆ? ನೀವು ಹೇಗಿದ್ದೀರಂತ ನೋಡ್ಕೊಂಡೋಗಕ್ ಬಂದೆ ಮಗ. ಯೋ ಮಾವ, ನಾವು ಚೆನ್ನಾಗೇ ಇರ್ತೀವಿ. ಇಷ್ಟೊತ್ತಲ್ಲಿ ಯಾಕೆ ನಿಮ್ಗಿದಲ್ಲ? ಹೋಗಿ ಹೋಗಿ ಮಲ್ಕೊಳ್ಳಿ ಹೋಗಿ. ಸರಿ ಕಣಮ್ಮ ಸರಿ. ಕರ್ಮ ಕರ್ಮ ಲೇ ರೀ ಮಗ, ಅಪ್ಪ ಮತ್ತೆ ಬಂದೆ ನೀನು? ನಂಗೆ ಯಾಕೋ ತುಂಬಾ ಬೇಜಾರು ಕಣ. ನಂಗೆ ಕಾಲ ಕಳಿಯೋಕೆ ಮೊಮ್ಮಗ ಬೇಕನ್ಸ್ತಿದೆ ಮಗ. ಅಪ್ಪ ಮೊಮ್ಮಗನ್ ಜೊತೆ ಆಟ ಆಡ್ಬೇಕು ಅಂತ ಬರೀ ಆಸೆ ಇಟ್ಕೊಂಡ್ರೆ ಸಾಗಲ್ಲ, ಅವಕಾಶನು ಕೊಡ್ಬೇಕು. ಸರಿ ಸರಿ, ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್. ನೀನಾಗೋಗು. ಆಯ್ತು ಆಯ್ತು. ಪತಿದೇವ, ಅಪ್ಪ ಹೇಳಿದ್ ಕೇಳಿಸ್ಕೊಂಡ? ಅಪ್ಪಂಗೊಂದು ಮೊಮ್ಮಗು ಬೇಕು. ಸುರೇಶಣ್ಣ ಮ್ಯೂಸಿಕ್. ಮಾತೊಂದ ಕೇಳುವೆ ಹತ್ತಿರ ಹತ್ತಿರ ಬಾ, ಮುತ್ತೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ, ಹತ್ತಿರ ಹತ್ತಿರ ಬಾ, ಮೆತ್ತಗೆ ಮೆತ್ತಗೆ ಬಾ, ಹತ್ತಿರ ಹತ್ತಿರ ಬಾ, ಮೆತ್ತಗೆ ಮೆತ್ತಗೆ ಬಾ. ಮಗ, ಅಪ್ಪ ಮತ್ ಯಾಕ್ ಬಂದಪ್ಪ ನೀನು? ನನ್ ಕನ್ನಡಕದ ಪವರ್ ಕಮ್ಮಿ ಆಗಿದೆ ಮಗ. ಬೇರೆ ಕನ್ನಡಕ ತಗೊಂಡ್ಬೇಕು. ಯಾವಾಗ ಕರ್ಕೊಂಡೋಗ್ತೀಯ ಕಂದ? ಅಯ್ಯೋ ನಾಳೆ ಕೊಡಿಸ್ತೀನಿ ಹೋಗಪ್ಪ. ನಾಳೆ ನಾಳೆ ಅಂತ 4 ವಾರದಿಂದ ಹೇಳ್ತಿದ್ಯಾ. ನನಗೆ ಪೇಪರ್ ಓದಕ್ಕಾಗ್ತಿಲ್ಲ, ಟಿವಿನೂ ನೋಡಕ್ಕಾಗ್ತಿಲ್ಲ ಮಗ. ಅಪ್ಪ ಹೇಳಿಲ್ಲ ನಾಳೆ ಕೊಡಿಸ್ತೀನಿ ಅಂತ. ಹೋಗಪ್ಪ ಹೋಗಿ ಮಲ್ಕೊ ನೀನು. ಸರಿ ಸರಿ. ಬೆಳಗಾದ್ರೆ ನನಗೆ ಆಫೀಸ್ ಗೊತ್ತಾಗ್ತಿದೆ ಅಂತೀಯ, ರಾತ್ರಿ ಮನೆಗೆ ಬಂದರೆ ಸುಸ್ತಾಗ್ತಿದೆ ಅಂತೀಯ, ಇನ್ನು ಈ ಟೈಮಲ್ಲಿ ಬಂದರೆ ತೊಂದರೆ ಆಗುತ್ತೆ ಅಂತೀರ. ಅಪ್ಪ ಇವಾಗ ನೀನ್ ಕನ್ನಡಕ ಹಾಕೊಂಡು ಯಾವ ನಕ್ಷತ್ರ ನೋಡ್ಬೇಕು? ಅದೆಲ್ಲ ಕೇಳೋ ಟೈಮ್ ಇದು. ಮಾವ, ಏನಮ್ಮ? ನಿಮ್ದು ಊಟ ಆಗಿದೆ ತಾನೇ? ಆಯ್ತಮ್ಮ ಆಯ್ತು. ಹಾಗಿದ್ರೆ ಹೋಗಿ ಬಿತ್ಕೊಳ್ಳಿ. ಯಾಕೆ ಸೊಸೈಟಿ ಹಾಕಿನಲ್ಲಿ ಕಳ್ಸಿದ್ದಂಗೆ ಪದೇ ಪದೇ ಬಂದು ಬಂದು ಡಿಸ್ಟರ್ಬ್ ಮಾಡ್ತಿದ್ದೀರಿ? ಸರಿನಮ್ಮ ಸರಿ. ಮಲ್ಕೊಳ್ರಿ. ನಂಗೆ ಯಾಕೋ ನಿದ್ದೆ ಬರ್ತಾ ಇದೆ, ಇವಾಗ ಮಲ್ಗೋಣ. 30 ವರ್ಷಗಳ ನಂತರ ಇಷ್ಟತ್ರ ಸಾಕ ಮಗ? ಅಪ್ಪ ಅಪ್ಪ, ನಾನ್ ಕಳ್ದಂಗ್ ಕೇಳಿಸ್ತಾ? ಊರು ಹೋಗು ಹೋಗು ಅಂತಿದೆ, ಕಾಡು ನೀನನ್ನ ಬಾ ಬಾ ಅಂತ ನನ್ ಕರೀತಿದೆ. ಅದು ಯಾಕೆ ಮಗ ಹಂಗಂತ್ಯ? ನನ್ಗೇನು ಮಹಾ ವಯಸ್ಸಾಗಿಲ್ಲ, ನಾನು ಶೀತಲ್ ಒಂದೇ ಕ್ಲಾಸ್ಮೇಟ್ ಗೊತ್ತಾ? ನಾನು ಅವತ್ತೇ ಹೇಳಿದ್ದೆ ನಿಮ್ಮ ಅಪ್ಪಂಗೆ ಸ್ಮಾರ್ಟ್ ಫೋನ್ ಕೊಡಿಸಿ ನೆಟ್ ಪ್ಯಾಕ್ ಹಾಕ್ಸಿ ಸುಮ್ಮನೆ ಮೂಲೆ ಕೂತ್ಕೋತಾರೆ ಅಂತ. ಕೇಳಿದ ನನ್ನ ಮಾತು? ಎಷ್ಟಾದ್ರೂ ಅಪ್ಪ ಅಲ್ವಾ? ಆಹಾ, ಅಪ್ಪನ ವಯಸ್ಸಾದ್ಮೇಲೆ ಶಿವನೇ ಅಂತ ಕೂತ್ಕೋಬೇಕು, ಯಾಕೆ ಹಾಕಿ ತಂದು ಕೊಡ್ಬೇಕು? ಅಲ್ಲಮ್ಮ, ನಾನು ಇವಾಗ ಏನಂತೆ ಅಂತ ಹಂಗೆ ಹೇಳ್ತಾ ಇದ್ಯಾ? ಅಪ್ಪ ಅವಳ ಮೇಲೆ ಯಾಕೆ ಹಾಕ್ತೀರಾ? ಫಸ್ಟ್ ಆಫ್ ಆಲ್ ಗಂಡ ಅಂತಿರೋ ರೂಮ್ಗೆ ಡೋರ್ ಟಕ್ ಟಕ್ ನಾಕ್ ಮಾಡಿ ಬರ್ಬೇಕಂತ ಕಾಮನ್ ಸೆನ್ಸು ಇಲ್ವಾ? ಅಲ್ಲ ಕಣ, ಡೋರ್ ನಾಕ್ ಮಾಡಿದ್ರೆ ನಿಮ್ಗೆ ಡಿಸ್ಟರ್ಬ್ ಆಗಲ್ವಾ? ಡಿಸ್ಟರ್ಬ್ ಮಾಡೋ ಡೆವಿಲ್ನ ಮನೇಲೇ ಇಟ್ಕೊಂಡಿದೀವಿ. ಅದ್ಬಿಡಿ, ನೀವ್ಯಾಕೆ ಬಂದ್ರಿ ಅಲ್ಲಿಗೆ? ಅದು ನಾನು ಅಲ್ಸೆಟ್ ಕಾಣಿಸ್ತಿಲ್ಲ ಮಗ. ಅಪ್ಪ ಹಲ್ಸೆಟ್ ಇಟ್ಕೊಂಡು ಯಾವ ಬೋನ್ ಕಳಿಬೇಕು ನಿಮ್ಗೀಗ? ಇಲ್ಲ ಎಲ್ಲ ಇರುತ್ತೆ, ಸರಿಯಾಗ ಹುಟ್ಕಿ, ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡಿ. ಇಡೀ ಮನೆ ಹುಡುಕ್ದೆ ಕಾಣೋ, ಎಲ್ಲೂ ಸಿಕ್ಕಿಲ್ಲ. ಇಲ್ಲೇನಾದ್ರೂ ಬಿಟ್ಟಿದ್ದೀನ ಅಂತ ನೋಡಕ್ ಬಂದೆ. ಎಲ್ಲೆಲ್ಲೋ ಇಟ್ಬಿಟ್ಟು ನಮ್ಮ ರೂಮಲ್ಲಿ ಹುಡುಕ್ರೆ ಸಿಗುತ್ತಾ? ಎಲ್ಲಿಟ್ಟಿದ್ದೀರಾ ಅಂತ ನೆನ್ಪು ಮಾಡ್ಕೊಳ್ಳಿ.